ಮುಂಗಾರು ಮಳೆ ಫಿಲ್ಮ್ ಶೂಟಿಂಗ್ನಲ್ಲಿ ಅಲ್ಲಿ ಮೇಲ್ಗಡೆಯಿಂದ ಹೋಗಿ ಸಾಂಗ್ನ ಶೂಟ್ ಮಾಡಿದ್ದಂತೆ. ವೆಲ್ಕಮ್ ಟು ವರ್ಲ್ಡ್ ಫೇಮಸ್ ಜೋಗ್ ಫಾಲ್ಸ್. ಈಗ ನಾನು ಬಂದಿರೋದು ಜೋಗ್ ಫಾಲ್ಸ್ಗೆ. ಶರಾವತಿ ನದಿ ರಾಜ, ರಾಣಿ, ರಾಕೆಟ್ ಮತ್ತು ರೋರರ್ ಅಂತ 4 ಭಾಗಗಳಾಗಿ ಹರಿಯುತ್ತೆ. ಈಗೆಲ್ಲ ಕಾಣಿಸ್ತಾ ಇದೆ, ಕಡಿಮೆ ಇದೆ ನೀರು. ಈಗ ಆ್ಯಕ್ಚುಲಿ ಸೀಸನ್ ಇಲ್ಲ. ಪಶ್ಚಿಮ ಘಟ್ಟಗಳ ಕಾಡಿನೊಳಗೆ ತುಂಬಿ ಹಸಿರು ನಿಂತ ಈ ವನಸಿರಿ ಒಳಗೆ ಹರಿಯೋ ಈ ಜಲಪಾತಗಳು. ಆದರೆ ನಾನು ಅಂದ್ಕೊಂಡಿದ್ದು 4 ಫಾಲ್ಸ್ ಇರುತ್ತೆ ಅಂತ. ಆದರೆ ಬೇರೆ ಬೇರೆ ಚಿಕ್ಕ ಪುಟ್ಟ ಬಹಳಷ್ಟು ಫಾಲ್ಸ್ಗಳಿಲ್ಲಿದ್ದಾವೆ. ಆದರೆ ತುಂಬ ಫೇಮಸ್ ಆಗಿರೋದು ಅವು 4 ಫಾಲ್ಸ್ ಮಾತ್ರ. ನಾನು ಡಿಸೆಂಬರಲ್ಲಿ ಬಂದಿದ್ದೀನಿ ಈಗ, ಹಾಗಾಗಿ ಹೆಚ್ಚಿನ ನೀರಿಲ್ಲ. ಇದನ್ನೇ ಮಳೆಗಾಲದಲ್ಲಿ ನೋಡಿದರೆ ತುಂಬಿ ಹರಿಯುವಂಥ ನೀರನ್ನು ನೋಡಿನೇ ರಾಜ್ಕುಮಾರ್ ಅವರು ಹೇಳಿರೋದು, ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡು ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗಗುಂಡಿ ಅಂತ ಹೇಳಿದ್ದನ್ನು ಆಗ ನೋಡಬೇಕು. ಇದನ್ನು ಆ್ಯಕ್ಚುಲಿ ಅಲ್ಲಿ ಜೋಗಗುಂಡಿ ಕೂಡ ಕಾಣಿಸುತ್ತೆ. ಅಲ್ಲಿ ಮೇಲಿಂದ ಧುಮುಕೋ ನೀರು ಆ ಕೆಳಗಡೆ ಶಿಖರ ಆಗ್ತಾ ಇದೆ. ಇಂಡಿಯಾದಲ್ಲಿಯೇ 10ನೇ ನಂಬರ್ ಸ್ಥಾನದಲ್ಲಿ ಇರೋ, ಅಂದರೆ ಎತ್ತರದಿಂದ ಧುಮುಕೋದ್ರಲ್ಲಿ 10ನೇ ನಂಬರ್ ಸ್ಥಾನದಲ್ಲಿದೆ ಈ ಜೋಗ್ ಫಾಲ್ಸ್. ನೀರಿನ ಮೇಲೆ ವಿದ್ಯುತ್ತನ್ನು ತಯಾರು ಮಾಡಿರೋವಂಥದ್ರಲ್ಲಿ ಫಸ್ಟ್ ಅಣೆಕಟ್ಟು ಇದು. ಇಲ್ಲಿ ಮುಂದೆ ಲಿಂಗನಮಕ್ಕಿ ಅಣೆಕಟ್ಟು ಅಂತಿದೆ, ಅಲ್ಲಿ ಡ್ಯಾಮ್ ಇದೆ, ಮತ್ತು ಅಲ್ಲಿ ವಿದ್ಯುತ್ ತಯಾರಿಕೆ ನಡೆಯುತ್ತೆ. ಇದಿಷ್ಟು ಇಲ್ಲಿಯ ಇನ್ಫಾರ್ಮೇಷನ್ ಆಯಿತು. ಅಂದರೆ ಇಲ್ಲಿಗೆ ಬರೋಕ್ಕೆ ಹೇಗೆ ಅನ್ನೋದನ್ನಾದರೆ ನಿಮಗಾಗಲೇ ಗೊತ್ತಿರ್ಬೋದು, ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ. ನಾನು ಶಿರ್ಸಿಯಿಂದ ಕೆಲವೊಂದು ಪ್ಲೇಸ್ಗಳನ್ನ ಮಾಡಿಕೊಂಡು ನಾನು ತಾಳಗುಪ್ಪಕ್ಕೆ ಬಂದೆ. ತಾಳಗುಪ್ಪದಲ್ಲಿ ನಾನು ಸ್ಟೇ ಮಾಡಿದ್ದೀನಿ. ಅಲ್ಲಿಂದ ಅರೌಂಡ್ 15 to 16 ಕಿಲೋಮೀಟರ್ನಲ್ಲಿ ನಾವು ಜೋಗ್ ಫಾಲ್ಸ್ಗೆ ಬಂದುಬಿಡ್ತೀವಿ. ತುಂಬ ಹತ್ತಿರದಲ್ಲಿರೋ ರೈಲ್ವೆ ಸ್ಟೇಷನ್ ತಾಳಗುಪ್ಪ. ಇದು ನಮ್ಮ ದೇಶದ ಮೊದಲ ಹೈಡ್ರೋ ಪವರ್ ಪ್ಲ್ಯಾಂಟ್. ಇದ್ರ ಒಳಗಡೆ ಬರೋಕ್ಕೆ 20 ರೂಪೀಸ್ನ ಎಂಟ್ರಿ ಟಿಕೆಟ್ ಇದೆ. ಆನಂತರ ಈಗಲೂ ಅಲ್ಲೆಲ್ಲ ಜನ ಎಲ್ಲ ಹೋಗ್ತಾ ಇದ್ದಾರದೆಲ್ಲ ಕಾಣಿಸ್ತಾ ಇದೆ ನೋಡಿ. ಆ ಕಡೆ ಎಲ್ಲ ಜನ ಇದ್ದಾರೆ. ಮುಂಗಾರು ಮಳೆ ಫಿಲ್ಮ್ ಶೂಟಿಂಗ್ನಲ್ಲಿ ಅಲ್ಲಿ ಮೇಲ್ಗಡೆಯಿಂದ ಹೋಗಿ ಸಾಂಗ್ನ ಶೂಟ್ ಮಾಡಿದ್ದಂತೆ. ಮತ್ತು ನನಗೆ ರಾಜ್ಕುಮಾರ್ ಅವರ ಆ ಸಾಂಗ್ ನೋಡಿದ್ನಲ್ಲ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡು ಅಂತ, ಆಗಲಿಂದ ನನಗೆ ಜೋಗ್ ಜಲಪಾತ ನೋಡಬೇಕು ಅನ್ನೋ ಆಸೆ ಇತ್ತು. ಇವತ್ತು ಬಂದಿದ್ದೀನಿ ಆ್ಯಕ್ಚುಲಿ. ಆದರೆ ಈಗ ಅಷ್ಟೊಂದು ನೀರಿಲ್ಲ. ಇದೇ ಮಳೆಗಾಲದಲ್ಲಿ ಬಂದರೆ ತುಂಬಿ ಹರಿಯೋ ನೀರು. ಆಗಲೇ ಜೋಗ ಜಲಪಾತನ ನೋಡೋದ್ರಲ್ಲಿ ಮಜಾ ಇರೋದು. ಆದರೆ ನಾನು ನೋಡೇ ಇರಲಿಲ್ಲ, ಹಾಗಾಗಿ ಈಗ ಬಂದಿದ್ದೀನಿ. ಈಗ ನೀರಿನಕ್ಕಿಂತಲೂ ಹೆಚ್ಚಾಗಿ ಇಲ್ಲೆಲ್ಲ ಫುಲ್ ಕಾಡಿನಲ್ಲಿ ಹರಿಯೋ ನೀರು. ಆದರೂ ಪೂರ್ತಿ ಅಂತೂ ಒಣಗಿಲ್ಲ. ಈ ಸಲ ಮಳೆ ಕೂಡ ಚೆನ್ನಾಗಿ ಬಂದಿರೋದ್ರಿಂದ, ಈಗ ಡಿಸೆಂಬರ್ ತಿಂಗಳು ಕೂಡ ಆಗಿರೋದ್ರಿಂದ ಈ ನೀರು ಈಗ ಇಷ್ಟಿರುತ್ತೆ. ಒಂದು ವ್ಯೂ ಪಾಯಿಂಟ್ ಇದೆ. ಒಂದು 5-6 ಸ್ಟೆಪ್ಸ್ ಕೆಳಗೆ ಇಟ್ಕೊಂಡು ಹೋದರೆ ಚೆನ್ನಾಗಿದೆ. ಆರಾಮಾಗಿ ಒಂದು 50 ಜನ ನಿಂತ್ಕೋಬೋದು. ಆ ಥರ ಒಂದು ವ್ಯೂ ಪಾಯಿಂಟ್ ಮಾಡಿದ್ದಾರೆ. ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ. ರೋಡ್ ಎಲ್ಲ ಇನ್ನೂ ಕಾಮಗಾರಿ ಪಥದಲ್ಲಿದೆ. ಹಾಗಾಗಿ ಅಲ್ಲಿ ಸ್ವಲ್ಪ ತುಂಬ ರಶ್ ಆಗುತ್ತೆ. ಆದರೆ ಒಳಗಡೆವರೆಗೂ ನಾವು ನಮ್ಮ ಗಾಡಿನ ತೊಗೊಂಡು ಬರ್ಬೋದು. ಪಾರ್ಕಿಂಗ್ ಇದೆ. ಅಲ್ಲಿಂದ ಕೇವಲ 10 ಮೀಟರ್ನಷ್ಟು ಮಾತ್ರನೇ ಒಳಗಡೆ ನಡ್ಕೊಂಡು ಹೋದರೆ ನಾವು ಜೋಗ್ ಫಾಲ್ಸ್ನ ವ್ಯೂ ಪಾಯಿಂಟ್ಗೆ ನಾವು ಹೋಗ್ತೀವಿ. ಎಲ್ಲ ಚೆನ್ನಾಗಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಮೋಸ್ಟ್ಲಿ ನಾನು ನೆಕ್ಸ್ಟ್ ಟೈಮ್ ಬರೋಷ್ಟರಲ್ಲಿ ಇದೆಲ್ಲ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ನಿಂದ ನಮ್ಮ ಜೋಗ್ ಫಾಲ್ಸ್ ರೆಡಿಯಾಗಿರುತ್ತೆ. ತಾಳಗುಪ್ಪದಿಂದ ಡೈರೆಕ್ಟಾಗಿ ಬಸ್ಗಳು ಸಿಗ್ತವೆ. ಬರೀ ತಾಳಗುಪ್ಪದಿಂದ ಮಾತ್ರನೇ ಅಲ್ಲ, ಸಾಗರ್, ಶಿವಮೊಗ್ಗ ಈ ಕಡೆಯಿಂದಲೂ ಕೂಡ ಡೈರೆಕ್ಟಾಗಿ ಗೌರ್ಮೆಂಟ್ ಬಸ್ಗಳ ಫೆಸಿಲಿಟಿ ಇಲ್ಲಿದೆ. ಬರುವಾಗ ತಾಳಗುಪ್ಪಕ್ಕೆ ಬರುವಾಗ ನಡುವೆ ಹೊನ್ನೆಮರಡು ಅನ್ನೋ ಪ್ಲೇಸ್ ಸಿಗುತ್ತೆ. ಇದು ತಾಳಗುಪ್ಪದಿಂದ ಅರೌಂಡ್ 12 ಕಿಲೋಮೀಟರ್ ದೂರದಲ್ಲಿದೆ. ನಿಸರ್ಗರಮ್ಯ ವಾತಾವರಣದಲ್ಲಿ ನಾವು ಹೊನ್ನೆಮರಡುವಿನ ಅಂದರೆ ಶರಾವತಿ ನದಿಯ ಬ್ಯಾಕ್ ವಾಟರ್ನ ನೋಡಬಹುದು. ಆದರೆ ಇದಕ್ಕೆ ಹೋಗೋದು ಅಂದರೆ ತುಂಬಾನೇ ಕಷ್ಟ. ಯಾಕೆಂದ್ರೆ ಆಫ್ ರೋಡ್ ಇರೋಂಥ ಈ ಪ್ಲೇಸ್ಗೆ ಸುಮಾರು 8 ರಿಂದ 10 ಕಿಲೋಮೀಟರ್ ನಾವು ಫುಲ್ ಗಾಡಿನಲ್ಲಿಯೇ ಹೋಗಬೇಕು. ಹಾಗಾಗಿ ಇಲ್ಲಿ ನಮ್ಮದೇ ಆದ ಸ್ವಂತ ವೆಹಿಕಲ್ ಬೇಕೇ ಬೇಕು. ಮತ್ತೆ ಈ ನದಿನಲ್ಲಿ ನೀವು ರಿವರ್ ರಾಫ್ಟಿಂಗ್, ಕಯಾಕಿಂಗ್,
ಬೋಟಿಂಗ್ ಈ ಥರದ್ದನ್ನೆಲ್ಲ ಮಾಡ್ಬೋದು. ಆದರೆ ಇಲ್ಲಿ ತುಂಬ ಜನ ಇರೋದಿಲ್ಲ, ಮತ್ತು ಇಲ್ಲಿಯ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಅಷ್ಟೇನು ಸರಿ ಇಲ್ಲ. ಹೊನ್ನೆಮರಡು ಅನ್ನೋದರ ಅರ್ಥ ಕೂಡ ಗೋಲ್ಡನ್ ಲೇಕ್, ಅಂದರೆ ಹೊನ್ನು ಮತ್ತು ಮಡುವು ಎರಡೂ ಸೇರಿ ಹೊನ್ನೆಮರಡು ಅಂತಾಗಿದೆ. ಇದಕ್ಕೆ ಸನ್ರೈಸ್ ಮತ್ತು ಸನ್ಸೆಟ್ಗೆ ಇದು ತುಂಬ ಫೇಮಸ್. ಇಲ್ಲಿ ಟ್ರೆಕ್ಕಿಂಗ್ ಕೂಡ ಉಂಟು. ಇಲ್ಲಿಗೆ ಬರುವಾಗ ರೋಡ್ ಅಂತೂ ಸ್ವಲ್ಪ ಕೂಡ ಚೆನ್ನಾಗಿಲ್ಲ. ಕಿಂಚಿತ್ತು ರೋಡ್ ಅನ್ನೋ ಹೆಸರೇ ಇಲ್ಲ, ಆ ತರ ಮಣ್ಣಿನ ರೋಡು. ನೀವೇನಾದರೂ ನೇಚರ್ ಮತ್ತು ಅಡ್ವೆಂಚರ್ ಎರಡನ್ನೂ ಲೈಕ್ ಮಾಡೋರಾಗಿದ್ರೆ ಈ ಪ್ಲೇಸಿಗೆ ಮಾತ್ರ ಖಂಡಿತ ಭೇಟಿ ಕೊಡಿ. ನಾನು ಬಂದಿರೋದು ಹೊನ್ನೆಮರಡು ಅನ್ನೋ ಪ್ಲೇಸು. ಈಗೀಗ ಇದು ತುಂಬ ಫೇಮಸ್ ಆಗಿದೆ. ಯಾಕೆ ಅಂದರೆ ಶರಾವತಿ ನದಿಯ ಬ್ಯಾಕ್ ವಾಟರ್ನಿಂದಾಗಿ ಕೆಲವೊಂದು ವಾಟರ್ ಸ್ಪೋರ್ಟ್ಸ್ ಮತ್ತು ಬೋಟಿಂಗು ಈ ಥರದ್ದೆಲ್ಲ ಇಟ್ಟಿದ್ದಾರೆ. ಹಾಗಾಗಿ ಜೋಗ್ ಫಾಲ್ಸ್ಗೆ ಹೋಗೋ ಜನ ಈ ಕಡೆ ಬರ್ತಾರೆ. ಆದರೆ ಇನ್ನೂ ಅಷ್ಟೊಂದು ಜನಪ್ರಿಯ ಆಗಿಲ್ಲ, ಅದು ತುಂಬ ಈಗೀಗ ಫೇಮಸ್ ಆಗ್ತಾ ಇದೆ. ಮತ್ತು ಇದಕ್ಕೆ ಇನ್ನೊಂದು ಅಂತಂದರೆ ಬೇಗ ಬನ್ನಿ, ತುಂಬ ಕಾಡಿನಲ್ಲಿರೋ ದಾರಿ, ಆಮೇಲೆ ಹೊತ್ತು ಮುಳುಗೋಷ್ಟರಲ್ಲಿ ಆ ಕಡೆ ಹೋಗ್ಬೋದು. ಮತ್ತು ತುಂಬ ದೊಡ್ಡದಾಗಿರೋ ಪ್ರಶಾಂತವಾಗಿರೋ ಶರಾವತಿ ನದಿ ಇಲ್ಲಿಯ ಬ್ಯಾಕ್ ವಾಟರ್. ಸೊ ಇಲ್ಲಿಗೆ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತು ಹೊಸ ಜರ್ನಿಯೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗೋಕ್ಕೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.